ಇತ್ತೀಚೆಗೆ ಆಗಿರುವಂತಹ ಒಂದು ಕ್ರಿಕೆಟ್ ಟೂರ್ನಮೆಂಟಲ್ಲಿ ಅನೌನ್ಸ್ ಏನು ಮಾಡಿದ್ರು ಅಂತಂದರೆ ಐ ಪಿ ಎಲ್ನಲ್ಲಿ ಒಂದು ಡಾಟ್ ಬಾಲ್ಗೆ 18 ಗಿಡ ನೆಡ್ತೀವಿ. ಬರೀ ಮರ ನೆಡೋದು ಒಂದೇ ಪರಿಸರ ಸಂರಕ್ಷಣೆ, ಅದರಿಂದನೇ ಕಾಡು ಉಳಿಯೋದು, ಅದರಿಂದನೇ ಇದಾಗೋದು ಅಂತೆಲ್ಲ ಹೇಳ್ತಾರೆ. ಇದು ನಾನ್ಸೆನ್ಸ್. ಕಾಡು ಕಡ್ದಿರೋದು ಚಾಮರಾಜನಗರದಲ್ಲಿ, ಬೀದರಲ್ಲಿ ನೀವು ಮರ ನೆಡ್ತೀನಿ ಅಂತ ಹೇಳ್ತೀರಿ. ನಿಮಗೆ ಜೋಗ್ರಫಿ, ಕ್ಲೈಮೇಟು ಯಾವುದು ಕನ್ಸಿಡರ್ ಮಾಡೋದಿಲ್ಲ. ಬ್ಲೇಟೆಂಟ್ ಸ್ಟೇಟ್ಮೆಂಟ್ ಇದು, ಸುಮ್ಮನೆ ಬಾಯಿಗೆ ಬಂದಿದ್ದು ಹೇಳೋದು. ಅಲ್ಲಿ ಲ್ಯಾಂಡ್ ಕೊಡ್ತೀವಿ ಅಂತ ಹೇಳ್ತೀರಾ, ಅಲ್ಲಿ ಮರ ನೆಡ್ತೀವಿ ಅಂತ ಹೇಳ್ತೀರಿ. ಚೇಂಜ್ ಆಫ್ ಅಡ್ರೆಸ್ ಕೊಡ್ತೀರಾ ಆನೆ ಮತ್ತು ಹುಲಿಗೆ? ಸೊ ಕೆಲವೊಂದು ಸಲ ಅನಿಸುತ್ತೆ ಈ ಪರಿಸರವಾದಿಗಳು ಎಲ್ಲ ಕಡೆ ಬಂದುಬಿಡ್ತಾರೆ. ಇವರೇನಾದರೂ ಇದ್ದರೆ ನಾವು ನಿಜವಾಗ್ಲೂ ಗ್ರೀನ್ ರೆವಲ್ಯೂಷನ್ ಮಾಡೋಕ್ಕಾಗ್ತಿರಲಿಲ್ಲ, ವೈಟ್ ರೆವಲ್ಯೂಷನ್ ಮಾಡೋಕ್ಕಾಗ್ತಿರಲಿಲ್ಲ, ಯಾವ ರೆವಲ್ಯೂಷನ್ ಮಾಡೋಕ್ಕಾಗ್ತಿರಲಿಲ್ಲ ಅಂತ ಒಂದು. ಇವಾಗ ಹುಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ IUCN ಪ್ರಕಾರ. ಅದು ಎಕ್ಸ್ಟೆಂಟ್ ಆಗೋಯ್ತು ಅಂತಂದರೆ ನಮಗೆ ಇನ್ನೂ ಗೊತ್ತಿಲ್ಲ ಏನಾಗತ್ತೆ ಅಂತ. ಅದರದ್ದು ಒಂದು ಪರಿಣಾಮ ಯಾವ ಥರ ಬೀಳುತ್ತೆ ಅಂತ ಗೊತ್ತಿಲ್ಲ. ಕಾವೇರಿ ನದಿ ಇದೆಯಲ್ಲ, ಅದನ್ನು ನೋಡಿ ನಾವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಬಿಟ್ಟಿದ್ದೀವಿ ಗೌರೀಶ್. ಇಟ್ ಹ್ಯಾಸ್ ನೌ ರೀಚ್ಡ್ ಇಟ್ಸ್ ಸ್ಯಾಚುರೇಷನ್ ಪಾಯಿಂಟ್. ಓಕೆ, ಇನ್ನು ನಿಮಗೆ ಆ ಕಾಮಧೇನು ಹತ್ರ ಹಾಲು ಕೊಡೋಕ್ಕೆ ಜಾಗ ಇಲ್ಲ. ಇಫ್ ಯು ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ದಿ ಅವೈಲಬಲ್ ಡ್ಯಾಮ್ಸ್ ವಾಟ್ ಎವರ್ ಇಟ್ ಈಸ್ ದೇರ್ ನೌ, ಮೇಕೆದಾಟು ನಿಮ್ಗೆ ಹೆಂಗೆ ಡೆಂಟ್ ಮಾಡೋಕ್ಕೆ ಸಾಧ್ಯ? ಒಂದು ಮೇಕೆದಾಟುವಿಂದ ನೀವು ಬೆಂಗಳೂರಿನ ಜನತೆಗೆ ನೀರು ಕೊಡ್ತೀವಿ ಅನ್ನೋದಾದರೆ ಅದು ಸುಳ್ಳದು. ಓಕೆ, ಈಗ ನಾನು ನೆಕ್ಸ್ಟ್ ಪಾಯಿಂಟಿಗೆ ಕೇಳಬೇಕು ಅಂದ್ಕೊಂಡೆ. ಅದು ನಮ್ಮ ಬೆಂಗಳೂರಿನ ಬಗ್ಗೆ. ಓಕೆ, ಬೆಂಗಳೂರಲ್ಲಿ ನಾವು ನಮ್ಮ ಜನಸಂಖ್ಯೆ 1,40,00,000 ದಾಟಿದೆ ಅಂತ ಅನಿಸುತ್ತೆ. ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮೇಕೆದಾಟು ಮಾಡಬೇಕು ಅಂತ ಹೊರಡ್ತಾ ಇದೆ. ಓಕೆ, ಕೇಂದ್ರ ಸರ್ಕಾರ ಒತ್ತಡ ಇರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತು ನಾವು ಕೂಡ ಯಾರು ನಮಗೆ ಒಂದಷ್ಟು ತಿಳ್ಕೊಂಡಿದ್ದೀವಿ, ನಾವು ಅಂದ್ಕೊತಾ ಇದ್ದೀವಿ ಏನು ತಪ್ಪಿದೆಪ್ಪ, ಹೌದಲ್ವಾ? ಕುಡಿಯುವ ನೀರಿಗಾಗಿ ಮಾಡ್ಬೋದಲ್ವಾ? ಅಗ್ರಿಕಲ್ಚರಲ್ ಬೇಡ, ಬಟ್ ಕುಡಿಯುವ ನೀರಿಗಾಗಿ ನಾವು ಮೇಕೆದಾಟು ಮಾಡೋದ್ರಲ್ಲಿ ಏನು ತಪ್ಪಿದೆ ಅನ್ನೋದೊಂದು ಬರುತ್ತೆ. ಓಕೆ, ಸೊ ಬಟ್ ತೇಜಸ್ ಅವ್ರ ಪ್ರಕಾರ ಅದನ್ನು ಮಾಡಬಾರ್ದು. ಸೊ ಕೆಲವೊಂದು ಸಲ ಅನಿಸುತ್ತೆ ಈ ಪರಿಸರವಾದಿಗಳು ಎಲ್ಲ ಕಡೆ ಬಂದುಬಿಡ್ತಾರೆ. ಇವರೇನಾದರೂ ಇದ್ದರೆ ನಾವು ನಿಜವಾಗ್ಲೂ ಗ್ರೀನ್ ರೆವಲ್ಯೂಷನ್ ಮಾಡೋಕ್ಕಾಗ್ತಿರಲಿಲ್ಲ, ವೈಟ್ ರೆವಲ್ಯೂಷನ್ ಮಾಡೋಕ್ಕಾಗ್ತಿರಲಿಲ್ಲ, ಯಾವ ರೆವಲ್ಯೂಷನ್ ಮಾಡೋಕ್ಕಾಗ್ತಿರಲಿಲ್ಲ ಅಂತ ಒಂದು ಸಾಂಪ್ರದಾಯಿಕ ಮೈಂಡ್ಸೆಟ್ ಅಂತ ನೋಡಿದರೆ ಅದು ಕೂಡ ನಿಜ ಅನಿಸುತ್ತೆ. ಆದರೆ ಅವ್ರ ಮಾತುಗಳನ್ನ ಕೇಳೋ ಅವಶ್ಯಕತೆ ಕೂಡ ಇದೆ ಅಂತ ನನಗನ್ಸುತ್ತೆ. ಸೊ ಎಸ್ ತೇಜಸ್ ಅವರು, ಯಾಕೆ, ವೈ ಡು ಯು ಥಿಂಕ್ ಕರೆಕ್ಟ್ ಯು ಶುಡ್ ನಾಟ್? ಇವಾಗ ನಿಮಗೆ ಒಂದು ಮಾತು ಹೇಳ್ತೀನಿ ಗೌರೀಶ್. ನೋಡಿ, ನೀವು ಪರಿಸರವಾದಿಗಳು ಅಂತ ಹೇಳ್ತೀರಲ್ಲ, ಅದರಲ್ಲಿ 2 ಥರ ಇದೆ. ಒಂದು ಏನು ಅಂತಂದರೆ ಎಲ್ಲದಕ್ಕೂ ಅಪೋಸ್ ಮಾಡಬಾರ್ದು, ಯಾವುದನ್ನು ಕೂಡ ಸುಮ್ಮನೆ ಬ್ಲೈಂಡಾಗಿ ಅಪೋಸ್ ಮಾಡಬಾರ್ದು. ಯಾವುದಕ್ಕೆ ನೀಡಿದೆಯೋ ಅದಕ್ಕೆ ಮಾತ್ರ ಅಪೋಸ್ ಮಾಡಬೇಕು, ಯಾವುದಕ್ಕೆ ನೀಡಿಲ್ವೋ ಅದಕ್ಕೆ ಅಪೋಸ್ ಮಾಡ್ಬೋದು, ನಾವು ಸಪೋರ್ಟ್ ಮಾಡಬೇಕು. ಅಲ್ಟಿಮೇಟ್ಲಿ ನಮಗೆ ಬೇಕಾಗಿರೋದೇನು, ಪ್ರೋಗ್ರೆಷನ್ ಆಫ್ ದಿ ಕಂಟ್ರಿ, ಗ್ರೋತ್ ಟ್ರಜೆಕ್ಟ್ರಿ, ಗ್ರಾಫ್ ಯಾವಾಗಲೂ ಅಪ್ವರ್ಡ್ ಟ್ರಜೆಕ್ಟ್ರಿನಲ್ಲೇ ಇರಬೇಕು. ಕರೆಕ್ಟ್ ಅಲ್ವಾ? ಎಟ್ ದ ಸೇಮ್ ಟೈಮ್ ನಿಮಗೆ ಮರ ನೆಡೋದ್ರಿಂದ ಪರಿಸರ ಸಂರಕ್ಷಣೆ ಆಗತ್ತಾ? ಇವಾಗ ನೀವು ಸಾಕಷ್ಟು ಕಡೆ ಹೋಗಿರ್ತೀರಿ, ಸಾಕಷ್ಟು ಸಭೆ ಸಮಾರಂಭಗಳಿಗೆ ಹೋಗಿರ್ತೀರಿ. ಎಲ್ಲರೂ ನಿಮಗೆ ಒಂದು ಸ್ಟಾರ್ಟಿಂಗಲ್ಲೋ ಅಥವಾ ಕೊನೆಯಲ್ಲೋ ಗಿಡಕ್ಕೆ ನೀರು ಹಾಕೋದೋ ಅಥವಾ ಒಂದು ಸ್ಯಾಪ್ಲಿಂಗ್ ಕೊಡೋದೋ ಈ ಥರ ಮಾಡಿರ್ತಾರೆ. ಆಮೇಲೆ ಇತ್ತೀಚೆಗೆ ಆಗಿರುವಂತಹ ಒಂದು ಕ್ರಿಕೆಟ್ ಟೂರ್ನಮೆಂಟಲ್ಲಿ ಅನೌನ್ಸ್ ಏನು ಮಾಡಿದ್ರು ಅಂತಂದರೆ ಐ ಪಿ ಎಲ್ನಲ್ಲಿ ಒಂದು ಡಾಟ್ ಬಾಲ್ಗೆ 18 ಗಿಡ ನೆಡ್ತೀವಿ ಅಂತೆಲ್ಲ ಹೇಳ್ತಾರೆ. ಇನ್ನು ಕೆಲವರು ಬರೀ ಮರ ನೆಡೋದು ಒಂದೇ ಪರಿಸರ ಸಂರಕ್ಷಣೆ, ಅದರಿಂದನೇ ಕಾಡು ಉಳಿಯೋದು, ಅದರಿಂದನೇ ಇದಾಗೋದು ಅಂತೆಲ್ಲ ಹೇಳ್ತಾರೆ. ಇದು ನಾನ್ಸೆನ್ಸು, ಇದು ನಿಮಗೆ ಬೇಸ್ಲೆಸ್ಸು. ಇದನ್ನು ನೀವು ರಿಜೆಕ್ಟ್ ಮಾಡಬೇಕಾಗತ್ತೆ ಈ ವಾದನ. ಹೌದಾ? ಕಂಪ್ಲೀಟಾಗಿ ರಿಜೆಕ್ಟ್ ಮಾಡಬೇಕಾಗತ್ತೆ. ನೀವು ಒಂದು 100 ಸ್ಕ್ವೇರ್ ಕಿಲೋಮೀಟರ್ಸ್ ಕಾಡನ್ನು ಫಾರ್ ಎಕ್ಸಾಂಪಲ್ ಕಡ್ದುಬಿಟ್ರಿ ಅಂತ ಅಂದ್ಕೊಳ್ಳಿ. ಅಲ್ಲಿ ನೀವು ಡ್ಯಾಮ್ ಮಾಡ್ತಿರೋ, ಮೈನಿಂಗ್ ಮಾಡ್ತಿರೋ, ಅಥವಾ ರಸ್ತೆ ಕಟ್ತಿರೋ, ಏನಾದರೂ ಮಾಡ್ಕೊಳ್ಳಿ. 100 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಫಾರೆಸ್ಟನ್ನು ನೀವು ಕಡ್ದುಬಿಟ್ರಿ. ಅಲ್ಲಿ ನಿಮಗೆ ಆನೆ ಇತ್ತು, ಹುಲಿ ಇತ್ತು, ಎಲ್ಲನೂ ಇತ್ತು. ಓಕೆ, ನೀವು ಆಲ್ಟರ್ನೇಟಾಗಿ ಏನು ಮಾಡ್ತೀರಿ? ಓಕೆ, ಬೇರೆ ಎಲ್ಲೋ ನೀವು ಚಾಮರಾಜನಗರದಲ್ಲಿ ಕಾಡು ಕಡ್ದಿದ್ದೀರಿ, ನೀವೇನು ಮಾಡ್ತೀರಿ? ಬೀದರ್ನಲ್ಲಿ ಆಲ್ಟರ್ನೇಟ್ ಲ್ಯಾಂಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಮರ ನೆಟ್ಕೊಳ್ಳಿ ಅಂತ ಹೇಳ್ತೀರಿ. ಕಾಡು ಕಡ್ದಿರೋದು ಚಾಮರಾಜನಗರದಲ್ಲಿ, ಬೀದರಲ್ಲಿ ನೀವು ಮರ ನೆಡ್ತೀನಿ ಅಂತ ಹೇಳ್ತೀರಿ. ನಿಮಗೆ ಜೋಗ್ರಫಿ, ಕ್ಲೈಮೇಟು
ಯಾವುದು ಕನ್ಸಿಡರ್ ಮಾಡೋದಿಲ್ಲ. ಬ್ಲೇಟೆಂಟ್ ಸ್ಟೇಟ್ಮೆಂಟ್ ಇದು, ಸುಮ್ಮನೆ ಬಾಯಿ ಬಂದಿದ್ದು ಹೇಳೋದು. ಅಲ್ಲಿ ಲ್ಯಾಂಡ್ ಕೊಡ್ತೀವಿ ಅಂತ ಹೇಳ್ತೀರಾ, ಅಲ್ಲಿ ಮರ ನೆಡ್ತೀವಿ ಅಂತ ಹೇಳ್ತೀರಿ. ಚೇಂಜ್ ಆಫ್ ಅಡ್ರೆಸ್ ಕೊಡ್ತೀರಾ ಆನೆ ಮತ್ತು ಹುಲಿಗೆ, ಅಲ್ಲಿಗೆ ಹೋಗಿ ಅಂತ? ಅಲ್ಲಿ ಮರ ನೆಟ್ಟರೆ ಇಲ್ಲಾಗೋವಂಥ ಡ್ಯಾಮೇಜ್ ಇದೆಯಲ್ಲ, ಅಲ್ಲಿ ಮರ ನೆಟ್ಟರೆ ಇದು ಸರಿ ಹೋಗುತ್ತಾ? ಮರ ನೆಡಿ, ಎಲ್ಲಿ ನಡಿ? ಬೆಂಗಳೂರಲ್ಲಿ ನಡಿ, ರಸ್ತೆ ಬದಿಲಿ ನಡಿ, ನಿಮ್ಮ ಮನೆಯಲ್ಲಿ ನಡಿ, ಸ್ಕೂಲು, ಕಾಲೇಜು, ಕಂಪನೀಸು ಇಂಥ ಕಡೆ ನಡಿ. ಅದರಿಂದ ಪರಿಸರಕ್ಕೆ ನಿಮಗೆ ಸಂರಕ್ಷಣೆ ಆಗತ್ತಾ, ವನ್ಯಜೀವಿ ಸಂರಕ್ಷಣೆ ಆಗತ್ತಾ ಅಂತಂದರೆ ಸುಳ್ಳದು, ಸೈನ್ಸ್ ಅಲ್ಲ ಅದು. ಅವ್ರು ಯಾರಾದರೂ ಹೇಳಿದ್ರೆ ನಿಮ್ಗೆ ಆ ಥರ, ಅವರು ಒಬ್ಬರು ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತಲೇ ಅರ್ಥ. ಅದು 100% ಬೇಸ್ಲೆಸ್. ಅದನ್ನು ನಾವು ಯಥಾವತ್ತಾಗಿ ಇದು ಮಾಡಿಬಿಡ್ಬೇಕು. ಯಾರೇ ಆಗಲಿ ಇನ್ನು ಮುಂದೆ ದಯವಿಟ್ಟು ಎಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕೇನು ಅಂತಂದರೆ, ಈ ಮರ ನೆಡೋ ಅಂಥ ಒಂದು ಇದಿದೆಯಲ್ಲ, ಅದನ್ನು ಸ್ಕ್ಯಾಮ್ ಅಂತಲೇ ಕರಿತೀನಿ ನಾನು. ಅಂಥ ಸ್ಕ್ಯಾಮಿಗೆ ದಯವಿಟ್ಟು ಯಾರೂ ಬೀಳಕ್ಕೆ ಹೋಗಬೇಡಿ. ಹೌದಾ? ಅಂಥ ಸ್ಕ್ಯಾಮಿಗೆ ದಯವಿಟ್ಟು ಬೀಳಕ್ಕೆ ಹೋಗಬೇಡಿ. ಮರ ನೆಡೋದ್ರಿಂದ ಏನೂ ಆಗೋದಿಲ್ಲ. ಯಾಕೆ? ನಿಮಗೆ ಮೇಯ್ನ್ ಬೇಕಾಗಿರೋದು ಕಂಟಿಗ್ಯೂಸ್ ಪ್ಯಾಚ್ ಆಫ್ ಫಾರೆಸ್ಟ್ ಲ್ಯಾಂಡ್. ಇವಾಗ ನಾನು ಹೇಳದ್ನಲ್ಲ, ಅವಾಗ ಹಳೆ ಇದರಲ್ಲಿ ಬನ್ನರ್ಘಟ್ಟದಿಂದ ನಮಗೆ ಹೆಂಗೆ ಕನೆಕ್ಷನ್ ಇದೆ ಅಂತ, ನಾವು ಲ್ಯಾಂಡ್ಸ್ಕೇಪನ್ನು ಉಳಿಸ್ಕೋಬೇಕೇ ಹೊರತು ಲ್ಯಾಂಡ್ಸ್ಕೇಪನ್ನು ಉಳಿಸ್ಕೋಬೇಕೇ ಹೊರತು ವಾಸ್ಟ್ ಸ್ಟ್ರೆಚಸ್ ಆಫ್ ಫಾರೆಸ್ಟ್ ಲ್ಯಾಂಡನ್ನು ಕಾರಿಡಾರ್ಸ್ ಮೂಲಕ ಕಾರಿಡಾರ್ಸ್ ಇದೆ ಆಯಿತಾ, ಅದೆಲ್ಲ ಇವಾಗ ಛಿದ್ರ ಆಗಿದೆ. ಅದ್ರ ಮೂಲಕ ನಾವು ಉಳಿಸ್ಕೋಬೇಕೇ ಹೊರತು ಮರ ನೆಡೋದ್ರಿಂದ ಉಳಿಯಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ, ಇದು ಕಾಂಪ್ಲೆಕ್ಸ್ ಪ್ರೊಸೆಸ್ ಇದು ಆಯಿತಾ. ಎಷ್ಟು ಮಿಲಿಯನ್ಸ್ ಆಫ್ ಇಯರ್ಸಿಂದ ಅದು ಎವಾಲ್ವ್ ಆಗಿ ಬಂದಿದೆ, ಎವಲ್ಯೂಷನ್ ಆಗಿದೆ. ಮರ ನೆಟ್ಟು ಸಾಲ್ವ್ ಮಾಡಿಬಿಡ್ತೀರಾ ಇದನ್ನು? ಅದು ನನಗೆ ಅರ್ಥನೇ ಆಗೋದಿಲ್ಲ. ಓಕೆ, ಇಷ್ಟೊಂದು ಕಾಂಪ್ಲೆಕ್ಸ್ ಪ್ರೊಸೆಸ್ಸನ್ನು, ಇಷ್ಟೊಂದು ಸೈನ್ಸ್ ಇದೆ ಇದರಲ್ಲಿ, ಅಂದರೆ ಇಷ್ಟೊಂದು ವೈವಿಧ್ಯತೆ ಇದ್ರೆ ಇದು ಏನೇನೆಲ್ಲ ಇದೆ ನಮಗೆ ಇನ್ನೂ ಸೈಂಟಿಫಿಕಲಿ ಪ್ರೂವನ್ ಆಗಿಲ್ಲ ಗೌರೀಶ್. ಎಕ್ಸ್ಟಿಂಕ್ಷನ್ ಆದರೆ ಏನಾಗುತ್ತೆ ಅಂತ. ಓಕೆ, ಏನು ಎಕ್ಸ್ಟಿಂಕ್ಷನ್ ಆದರೆ? ಎಕ್ಸ್ಟಿಂಕ್ಷನ್ ಅಂತಂದರೆ ಇವಾಗ ಹುಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ IUCN ಪ್ರಕಾರ. ಓಕೆ, IUCN ಲಿಸ್ಟ್ ಅಂತ ಒಂದಿದೆ, ಅದ್ರ ಪ್ರಕಾರ ಹುಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್, ಅಳಿವಿನಂಚಿನಲ್ಲಿರೋ ಒಂದು ಪ್ರಾಣಿ. ಅದು ಎಕ್ಸ್ಟೆಂಟ್ ಆಗೋಯ್ತು ಅಂತಂದರೆ ನಮಗೆ ಇನ್ನೂ ಗೊತ್ತಿಲ್ಲ ಏನಾಗತ್ತೆ ಅಂತ. ಅದರದ್ದು ಒಂದು ಪರಿಣಾಮ ಯಾವ ಥರ ಬೀಳುತ್ತೆ ಅಂತ ಗೊತ್ತಿಲ್ಲ. ಕ್ಲೈಮೇಟ್ ಚೇಂಜ್ ಆಗ್ತಿರೋದು ಹೌದು, ಪ್ಯಾರಿಸ್ ಅಗ್ರಿಮೆಂಟ್ ಆಯಿತು. ಇದನ್ನು ಎಲ್ಲನೂ ಕೂಡ ಇಷ್ಟೊಂದೆಲ್ಲ ಆಗ್ತಿರ್ಬೇಕಾದ್ರೆ ನಿಮಗೆ ಫಾರೆಸ್ಟ್ ಮಿನಿಸ್ಟ್ರಿ ಇದೆ, ಕರ್ನಾಟಕದಲ್ಲಿ ಅರಣ್ಯ ಮಂತ್ರಿಗಳಿದ್ದಾರೆ, ಅರಣ್ಯ ಇಲಾಖೆ ಇದೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮ್ಮ ಫಾರೆಸ್ಟ್ ಮಿನಿಸ್ಟ್ರಿ ಇದೆ, ಎಲ್ಲ ಇದೆ. ಮರ ನೆಟ್ಟು ನೀವು ಸಾಲ್ವ್ ಮಾಡ್ತೀನಿ ಅಂತಂದರೆ ಯಾಕೆ ಬೇಕು? ಇವರೆಲ್ಲ ಕಳಿಸ್ಬಿಡಿ ಎಲ್ಲ ಮನೆಗೆ. ಅವರು ಮರ ನೆಡ್ತಾರಲ್ಲ ಅವರು ಕೂಡ ಅದನ್ನೇ ಮರ ಸಿಂಬಾಲಿಕಾಗಿ ನೆಡ್ತಾರೆ. ಬಟ್ ಆನ್ ಪೇಪರ್ ಇದೆಯಾ? ನಿಮಗೆ ಕಾನೂನಿದೆ, ಇದಿದೆ, ಪ್ರೊಟೆಕ್ಟೆಡ್ ಏರಿಯಾಸ್ ಇದೆ, ಎಲ್ಲ ಇದೆಯಲ್ಲ. ನೀವು ಮರ ನೆಟ್ಟು ಏನು ಸಾಲ್ವ್ ಮಾಡ್ಬೋದು ಹೇಳಿ ನನಗೆ. ಒಬ್ಬನ ತೋರಿಸ್ಬಿಡಿ ಮರ ನೆಟ್ಟು ನಾನು ಏನೋ ಸಾಲ್ವ್ ಮಾಡಿದೆ ಅಂತ. ದಯವಿಟ್ಟು ಅದಕ್ಕೆ ಯಾರೂ ಕೂಡ ಬೀಳಕ್ಕೆ ಹೋಗಬೇಡಿ. ಅದು ತುಂಬ ದೊಡ್ಡ ನಮ್ಮಲ್ಲಿ ಅದು ಗೂಬೆ ಕೂತಿದೆ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಗೂಬೆ ಕೂತ್ಕೊಂಡಿದೆ ನಮ್ಮವ್ರಿಗೆ. ಮರ ನೆಟ್ಟು ನಾನೆಲ್ಲ ಉದ್ಧಾರ ಮಾಡಿಬಿಡ್ತೀನಿ ಅಂತ ಅದು ಸಾಧ್ಯನೇ ಇಲ್ಲ. ಅಸಾಧ್ಯವಾದಂತೂ ಏನಾದರೂ ಇತ್ತು ಅಂತಂದರೆ ಮರ ನೆಟ್ಟು ನಾನು ಪರಿಸರ ಸಂರಕ್ಷಣೆ ಮಾಡ್ತೀನಿ ಅನ್ನೋದು ಟೋಟಲ್ ಸ್ಕ್ಯಾಮ್. ಅದು ನೀವು ಇಲ್ಲಿ ಕಾಡು ಕಡಿತೀರಿ, ಮರ ನೆಡ್ತೀರಿ, ಒಂದು ಮರ ನೆಡ್ತೀರಿ, ಓಪನ್ ಕ್ಯಾಸ್ಟ್ ಮೈನಿಂಗ್ ಮಾಡ್ತೀರಿ, ಮರ ನೆಡ್ತೀರಿ, ಸಂರಕ್ಷಣೆ ಆಯ್ತಲ್ಲ, ಮುಗೀತಲ್ಲ, ಬಿಟ್ಬಿಡಿ. ಮತ್ತು ಆ ರಾಕ್ ಸ್ಟ್ರಕ್ಚರನ್ನು ನೀವು ತಂದ್ಕೊಡೋಕ್ಕಾಗತ್ತಾ? ಗ್ರಾಸ್ ಲ್ಯಾಂಡ್ಸನ್ನು ನೀವು ತಂದ್ಕೊಡೋಕ್ಕಾಗತ್ತಾ ವಾಪಸ್ಸು? ಅಲ್ಲಿರೋ ಒಂದು ಇನ್ಸೆಕ್ಷನ್ ತಂದ್ಕೊಡೋಕ್ಕಾಗತ್ತಾ? ಕ್ರ್ಯಾಬ್ಸು, ಫ್ರಾಗ್ಸು, ಸ್ನೇಕು, ಎಲ್ಲದರದಿಂದ ಸೇರಿ ನಿಮಗೆ ಒಂದು ಫಾರೆಸ್ಟೇ ಹೊರತು ಮರದಿಂದ ಇದೆಲ್ಲ. ಹ್ಯೂಮನ್ ಬೀಯಿಂಗ್ಸ್ ಕೆನಾಟ್ ಗ್ರೋ ಫಾರೆಸ್ಟ್. ನಾವು ಗ್ರೋ ಮಾಡೋಕ್ಕಾಗೋದಿಲ್ಲ. ವಿ ಕ್ಯಾನ್ ಓನ್ಲಿ ಡೆಸ್ಟ್ರಾಯ್ ಇಟ್. ನಾವು ಅದನ್ನು ನಾಶ ಮಾಡ್ಬೋದೇ ಹೊರತು ನಾವು ಅದನ್ನು ಮತ್ತೆ ಜೀರ್ಣೋದ್ಧಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕೆಲಸ ಏನು ಅಂತಂದರೆ ಮಿನಿಮಲ್ ಇಂಟರ್ಫರೆನ್ಸ್. ನಾವು ಕೈ ಹಾಕದೇ ಇದ್ರೇ ತಾನೇ ಬೆಳೆಯುತ್ತೆ, ತಾನೇ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ. ಸಾಯೋ ಪ್ರಾಣಿ ಸಾಯಲೇಬೇಕು. ನೀವು ಹೋಗಿ ಆರ್ಟಿಫಿಷಿಯಲಾಗಿ ನೀರು ಕೊಡೋದು ಅದು ಇದು ಏನೂ ಮಾಡ್ದೇನೆ ಇವರೆಲ್ಲ ವಾಟರ್ ಹೋಲ್ ತುಂಬಿಸ್ತಾರೆ ಸಮ್ಮರ್ ಬಂತು ಅಂತಂದರೆ. ಯಾವುದೂ ಮಾಡ್ದೇನೆ ಹೆಂಗಿದೆಯೋ ಹಾಗೇ ಬಿಟ್ಟರೆ ಅದ್ರ ಪಾಡ್ಗೆ ಅದಿರುತ್ತೆ. ನೀವು ನಿಮ್ಮ ಕೆಲಸ ಬೌಂಡ್ರಿ ನೋಡ್ಕೊಳ್ಳಿ, ಕಳಬೇಟೆ ಆಗದಿರೋದು, ಈ ಡ್ಯಾಮ್ ಗೀಮ್ ಅಂತ ಬರೆದಿರೋದು ಇಂಥದ್ದು ನೀವು ನೋಡಿಕೊಂಡ್ರೆ ಅದ್ರ ಪಾಡ್ಗೆ ಅದಿರುತ್ತೆ. ಸಂರಕ್ಷಣೆ ಅದೇ ಮಾಡ್ಕೊಳತ್ತೆ. ನೇಚರೇ ಗೊತ್ತು
ನೇಚರ್ ಬಿಗ್ಗೆಸ್ಟ್ ಟೀಚರ್ ಇಸ್ ದ ನೇಚರ್ ಇಟ್ ಸೆಲ್ಫ್. ನಮಗೆ ಮಳೆ ಬರೋದು ನಾವು ಬರೆಸ್ತೀವ ಮಳೆನ? ಇಲ್ವಲ್ಲ. ಸೀಸನಲ್ ಚೇಂಜಸ್ ಆಗುತ್ತೆ, ಸಮ್ಮರಿಂದ ರೈನಿ ಬರುತ್ತೆ, ಇದಾಗತ್ತೆ, ಸೀಸನಲ್ ನಾವು ಮಾಡ್ತೀವಿ ಅದನ್ನು? ಇಲ್ಲ. ಎವ್ರಿಥಿಂಗ್ ಇಸ್ ಮದರ್ ನೇಚರ್. ಮದರ್ ನೇಚರ್ ಇಸ್ ದಿ ಬಿಗ್ಗೆಸ್ಟ್ ಟೀಚರ್ ದಟ್ ವಿ ಹ್ಯಾವ್ ಗಾಟ್. ನಾವು ಅದರಿಂದ ಕಲಿಬೇಕು. ಹೇಗೆ ಅಂತಂದರೆ ಸುಮ್ಮನಿಗೆ ಬಿಡಬೇಕು ಅಷ್ಟೇ. ನೀವು ಸುಮ್ಮನಿದ್ರೆ ಅದರಿಂದ ಆಗೋಷ್ಟು ಒಂದು ಒಳ್ಳೆ ಕೆಲಸ ಈ ಮರ ನೆಟ್ಟು ಪ್ರಾಣಿಗೆ ಆಹಾರ ಕೊಟ್ಟು ನೀರು ಕೊಟ್ಟು ನೀವು ಇನ್ನೂ ಕೆಟ್ಟದ್ದು ಮಾಡ್ತಿದ್ದೀರಿ. ನೀವು ಒಳ್ಳೇದು ಮಾಡಬೇಕಾ? ನಿಮ್ಗೆ ಈ ಐಡಿಯಾಗಳಿದೆಯಾ? ಈ ಥರ ಹೋಪ್ಲೆಸ್ ಐಡಿಯಾಗಳಿದೆಯಾ? ಕಾಡಿಗೆ ಹೋಗಿ ನಾನು ಮರ ನೆಡ್ತೀನಿ, ಕಾಡಿನ ಪ್ರಾಣಿಗೆ ನಾನು ಆಹಾರ ಕೊಡ್ತೀನಿ, ಕಾಡಿನ ಪ್ರಾಣಿಗೆ ನಾನು ನೀರು ಕೊಡ್ತೀನಿ ಅಂತ ಐಡಿಯಾ ಇದೆ ನಿಮಗೆ, ಅಲ್ಲೇ ಬಿಟ್ಬಿಡಿ. ನೀನು ಮಾಡಬೇಡಿ. ಒಂದು ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ, ಈಟ್ 5 ಸ್ಟಾರ್ ಆ್ಯಂಡ್ ಡೂ ನಥಿಂಗ್ ಅಂತ. ಮನೇಲಿ 5 ಸ್ಟಾರ್ ತಿನ್ಕೊಂಡು ಕೂತ್ಕೊಂಬಿಡಿ ಆರಾಮಾಗಿ. ಇದಕ್ಕೆ ನೀವು ಬರೋಕ್ಕೆ ಹೋಗಬೇಡಿ. ಯು ಜಸ್ಟ್ ಲೀವ್ ಎವ್ರಿಥಿಂಗ್ ಟು ಮದರ್ ನೇಚರ್. ದ್ಯಾಟ್ ವಿಲ್ ಹೀಲ್, ದಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್. ನೀವು ಬೆಂಗಳೂರು ವಿಷಯ ಕೇಳಿದ್ರಿ. ಬೆಂಗಳೂರಲ್ಲಿ ಆ್ಯಾವ್ರೇಜ್ ರೈನ್ಫಾಲ್ ನೀವು ಡೇಟಾ ತೊಗೊಳ್ಳಿ. ಓಕೆ, ಆ್ಯನ್ಯುವಲ್ ಆ್ಯಾವ್ರೇಜ್ ರೈನ್ಫಾಲ್ ಎಷ್ಟಾಗತ್ತೆ ಅಂತ. ವಿ ಕ್ಯಾನ್ ಬಿ ಸೆಲ್ಫ್ ಸಸ್ಟೈನ್ಡ್ ಇಫ್ ವಿ ಮ್ಯಾನೇಜ್ ರೈನ್ ವಾಟರ್ ಇನ್ ಅ ಬೆಟರ್ ವೇ. We are not managing rainwater in a better way. That's why we are relying on other alternative sources of water like ಮೇಕೆದಾಟು or whatever it is. ನಿಮಗೆ ಮೇಕೆದಾಟುವಿಂದ ಆಗೋವಂಥ ಅನಾಹುತ ಬೆಂಗಳೂರಿಗೆ ನಿಮಗೆ ಆನೆಗಳು ಬಂದ್ಬಿಡುತ್ತೆ. ಓಕೆ, ಏನಾಗುತ್ತೆ ಮೇಕೆದಾಟು ಮಾಡಿದರೆ? ಇವಾಗ 53 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಪ್ರಿಸ್ಟೀನ್ ಫಾರೆಸ್ಟ್ ಲ್ಯಾಂಡ್ will be submerged. 53 square kilometers. 53 square kilometers. Okay. ಆಮೇಲೆ ಕಾವೇರಿ ನದಿ ಇದೆಯಲ್ಲ, ಅದನ್ನು ನೋಡಿ ನಾವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಬಿಟ್ಟಿದ್ದೀವಿ ಗೌರೀಶ್. ಇಟ್ ಹ್ಯಾಸ್ ನೌ ರೀಚ್ಡ್ ಇಟ್ಸ್ ಸ್ಯಾಚುರೇಷನ್ ಪಾಯಿಂಟ್. ಓಕೆ, ಇನ್ನು ನಿಮಗೆ ಆ ಕಾಮಧೇನು ಹತ್ರ ಹಾಲು ಕೊಡೋಕ್ಕೆ ಜಾಗ ಇಲ್ಲ. ಇನ್ನು ನಿಮಗೆ ಅದನ್ನು ನೀವು ಮತ್ತೆ ಏನೋ ನಾನು ತೆಗೆದುಬಿಡ್ತೀನಿ ಅನ್ನೋಕ್ಕಾಗೋದಿಲ್ಲ. ಸಾಕಷ್ಟು ಡ್ಯಾಮ್ಗಳು ಕಟ್ಕೊಂಡು ಬಂದುಬಿಟ್ಟಿದ್ದೀವಿ ಆಗಲೇ. ಎಲ್ಲ ಕಡೆ ಡ್ಯಾಮ್ಗಳಿದೆ ನಮಗೆ. ಓಕೆ, ಥ್ರೂಔಟ್ ಕಾವೇರಿ ಎಲ್ಲ ಕಡೆ ಕಟ್ಕೊಂಡ್ಬಂದ್ಬಿಟ್ಟಿದ್ದೀವಿ ನಾವು. ಫ್ರೀ ಫ್ಲೋ ಆಫ್ ದ ರಿವರ್ ಇಲ್ಲವೇ ಇಲ್ಲ ನಿಮಗೆ. ಓಕೆ, ಎಲ್ಲೂ ನಿಮಗೆ ಫ್ರೀ ಫ್ಲೋ ಆಫ್ ದ ರಿವರ್ ಇಲ್ಲ. ಎಲ್ಲ ಕಡೆ ಡ್ಯಾಮ್ಗಳಾಗಿದೆ. ಇಫ್ ಯು ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ದಿ ಅವೈಲಬಲ್ ಡ್ಯಾಮ್ಸ್ ವಾಟ್ ಎವರ್ ಇಟ್ ಈಸ್ ದೇರ್ ನಾವು, ಮೇಕೆದಾಟು ನಿಮ್ಗೆ ಹೆಂಗೆ ಡೆಂಟ್ ಮಾಡೋಕ್ಕೆ ಸಾಧ್ಯ? ಒಂದು ಮೇಕೆದಾಟುವಿಂದ ನೀವು ಬೆಂಗಳೂರಿನ ಜನತೆಗೆ ನೀರು ಕೊಡ್ತೀವಿ ಅನ್ನೋದಾದರೆ ಅದು ಸುಳ್ಳದು. ಅದಾಗೋದಿಲ್ಲ. ಅದು ಏನಕ್ಕೆ ಅಂತಂದರೆ ನಿಮಗೆ ಫಸ್ಟ್ ಆಫ್ ಆಲು ನೀರು ಕೊಡೋಕ್ಕಷ್ಟು ನೀರು ಇಲ್ಲವೇ ಇಲ್ಲ ಅಲ್ಲಿ. ಇವ್ರೇನು ನೀವು ಕ್ಲೈಮ್ ಮಾಡ್ತಿದ್ದಾರೆ ಎಷ್ಟೋ TMC ನೀವು ಹಿಡಿದೀವಿ ಅಂತ. ಸಿಲ್ಟೇಷನ್ಗೆ ಏನು ಮಾಡ್ತೀರಿ? ಡಿಸಿಲ್ಟ್ ಹೆಂಗೆ ಮಾಡ್ತೀರಿ? ಓಕೆ, ಅದೇ ತುಂಬ ದೊಡ್ಡ ಇದ್ದು. ಆಮೇಲೆ ನಾನು ಒಂದು ಆರ್ಟಿಕಲ್ ಬರೆದಿದ್ದೀನಿ, ಅದಕ್ಕೆ 2-3 ಆರ್ಟಿಕಲ್ ಬರೆದಿದ್ದೀನಿ, ನಿಮ್ಮ ಹತ್ರ ಕಳಿಸ್ತೀನಿ. ಅದನ್ನು ತುಂಬ ಡೀಟೇಲ್ಡಾಗಿ ಬರೆದಿದ್ದೀನಿ. ಅದನ್ನು ನಾನು ಇದು ಮಾಡಿ ಈ ಆರ್ಟಿಕಲ್ಗಳು ಏನು ಹೇಳಿರುತ್ತೆ ಸರ್, ಅದರದ್ದೆಲ್ಲ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹೆಚ್ಚಿನ ಆಸಕ್ತಿ ಇದ್ದರೂ ದಯವಿಟ್ಟು ಅದನ್ನು ಓದಿ ಅಂತ ಕೇಳ್ಕೊಳ್ತೀನಿ. ಅದರಿಂದ ಏನಾಗುತ್ತೆ ನಿಮಗೆ, ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟು ಈಗಾಗಲೇ ಕಾವೇರಿ ವನ್ಯಧಾಮದಲ್ಲಿ ಸಾಕಷ್ಟಿದೆ. ಯಾವ ಮಟ್ಟಿಗಿದೆ ಅಂತಂದರೆ ಗೌರೀಶ್, 2017 ಏನೋ ನನಗೆ ಜ್ಞಾಪಕ ಇದೆ, ನನ್ನ ಜ್ಞಾಪಕ ಇರೋ ಹಾಗೆ 2017-18 ಸಾತ್ನೂರು ಮತ್ತು ಹಲಗೂರು ಈ ಸುತ್ತಮುತ್ತ ಗ್ರಾಮದವರೆಲ್ಲ ಸೇರಿಕೊಂಡು ಆನೆಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಆನೆಗಳ ವಿರುದ್ಧ ಪ್ರಥಮ ಬಾರಿಗೆ ಇದಾಗೋದು ಇಂಥ ಪ್ರತಿಭಟನೆ. ಆಯಿತಾ? ಏನಕ್ಕೆ ಈ ಥರ ಪ್ರತಿಭಟನೆ ಮಾಡ್ತಿದ್ದಾರೆ ಅವರು ಅಂತಂದರೆ, ಎಕ್ಸ್ಟೆನ್ಸಿವ್ ಕ್ರಾಪ್ ರೇಟ್ಸ್ ಅಂದರೆ ಸಂಘರ್ಷ. ನೀವು ಈಗಾಗಲೇ ಸಂಘರ್ಷ ಮಿತಿಮೀರಿ ಹೋಗಿದೆ. ಓಕೆ, ಡ್ಯೂ ಟು ಮಿಸ್ಮ್ಯಾನೇಜ್ಮೆಂಟು ಅದು ಇದೆಲ್ಲ ಸಾಕಷ್ಟಿದೆ. ಅದು ಇಂಟರ್ನಲ್, ಅದು ಸಪ್ರೇಟ್. ಅದು ಈಗಾಗಲೇ ಸಂಘರ್ಷ ಮಿತಿಮೀರಿ ಹೋಗಿದೆ, ತಡೆಯೋಕ್ಕಾಗ್ತಿಲ್ಲ. ಅದಕ್ಕೆ ತುಂಬ ತಲೆ ಕೆಡ್ಸ್ಕೊತಿದ್ದಾರೆ. ಏನೇನೆಲ್ಲ ಡೈಲಿ ಮೀಟಿಂಗ್ಗಳಾಗ್ತಿರುತ್ತೆ. ಅದು ಹಂಗೆ ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ರೆ ಹೇಗೆ, ಅದು ಹಿಂಗೆ. ಇದಕ್ಕೆ ಸೊಲ್ಯೂಷನ್ ಇಲ್ಲ ಬೇಸಿಕಲಿ, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಇದಕ್ಕೆ ಒಂಥರ ಏನಂತಾರೆ ನಿಮಗೆ, ಒನ್ ಸೈಜ್ ಫಿಟ್ಸ್ ಆಲ್ ಸೊಲ್ಯೂಷನ್ ಅಂತೂ ಇಲ್ಲ, ಆಗೋದಿಲ್ಲ. ಅದು ಗಾಯ ಆಗಿದೆ, ಅದ್ರ ಮೇಲೆ ನೀವು ಉಪ್ಪು ಹಾಕೋದಾದರೆ ಅದು ಮೇಕೆದಾಟು ಆಗುತ್ತೆ. ಇವಾಗಲೇ ನಿಮಗೆ ಒಂದು ಘಟನೆ, ಒಂದು ಯೂನಿಟ್ ಅಂತ ಅಂದ್ಕೊಂಡ್ರೆ ಸಂಘರ್ಷ ಆಗ್ತಿರೋದು, ಮೇಕೆದಾಟು ಆಯಿತು ಅಂತಂದರೆ ಅದು ಮಿತಿಮೀರಿ ಹೋಗುತ್ತೆ, ತರ್ಕಕ್ಕೆ ಸಿಗೋದಿಲ್ಲ. ಹೂ ಈಸ್ ಗೋಯಿಂಗ್ ಟು ಬಿ ಅಕೌಂಟಬಲ್ ಫಾರ್ ದ್ಯಾಟ್? ಯಾರು ಜವಾಬ್ದಾರಿ ತಗೊತಾರೆ ನಾಳೆ ಹೆಚ್ಚು ಕಡಿಮೆ ಆದರೆ? ಇನ್ನೊಂದೇನು ಅಂತಂದರೆ, 3 ರೇಂಜಸ್ ಮುಳುಗೋಗುತ್ತೆ. ಆಮೇಲೆ ಈ ಮೇಕೆದಾಟು ಅಂತ ಏನು ಕರಿತೀವಿ ಸ್ಥಳ ಇದೆಯಲ್ಲ, ಇಷ್ಟು 2 ಅಡಿ 3 ಅಡಿ
ಅಂತರದಲ್ಲಿ ಹರಿಯುತ್ತೆ ಗೌರೀಶ್. ಸಿಕ್ಕಾಪಟ್ಟಿ ಬ್ಯೂಟಿಫುಲ್ ಆಗಿದೆ ಅದು. ಅಲ್ಲಿಂದ 1 ಕಿಲೋಮೀಟ್ರ್ ನೀವು ಹಿಂದೆ ಹೋದರೆ ಅಪ್ಸ್ಟ್ರೀಮ್ ಹೋದರೆ 100 ಅಡಿ ಮೇಲಿದೆ ಅಂತರ, ಇದು ಈ ವಿಡ್ತು. ಈ ಪಾಯಿಂಟಿಗೆ ಬಂದರೆ ಇಷ್ಟ ಇದೆ. ನಿಮಗಿದು ಬ್ಯೂಟಿಫುಲ್ ಅಂತ ಅನ್ಸಲ್ವಾ? ನಿಮ್ಗೆ ಇದನ್ನು ಫ್ಯೂಚರ್ ಜನ್ರೇಷನಿಗೆ ಬಿಡಬೇಕು ಅಂತ ಅನ್ಸಲ್ವಾ? ನೀವು ಇದನ್ನು ಬ್ಲಾಸ್ಟ್ ಮಾಡಿಬಿಟ್ಟು ಅಣೆಕಟ್ಟು ಕಟ್ಟಿದ್ರೆ ಅಲ್ಲಿ ನಿಮಗೆ ರಿವರ್ ವಾಟರು ಸೀಗೆ ಹೋಗೋದು ನಿಂತೋಗುತ್ತೆ, ಫಿಷರ್ಮನ್ಗಳ್ಸ್ ನಿಮಗೆ ಇದಾಗತ್ತೆ, ಲ್ಯಾಂಡು ಫರ್ಟೈಲ್ ಆಗೋದಿಲ್ಲ, ಅಗ್ರಿಕಲ್ಚರ್ ಲ್ಯಾಂಡ್ ಫರ್ಟೈಲ್ ಆಗೋದಿಲ್ಲ. ಯಾಕೆಂತಂದರೆ ಮಿನರಲ್ಸ್ ಎಲ್ಲ ಏನು ಕ್ಯಾರಿ ಮಾಡ್ಕೊಂಡು ಬಂದಿರುತ್ತೆ. ಈಗಾಗಲೇ ನೀವು ಅಬ್ಸರ್ವ್ ಮಾಡ್ತಿರ್ಬೋದೇನೋ ಏನೋ, ಅದು ರಿಪೋರ್ಟ್ಸ್, ಸೈಂಟಿಫಿಕ್ ರಿಪೋರ್ಟ್ಸ್ ಇದೆ ಕೆಲವೊಂದು. ಲ್ಯಾಂಡ್ ಫರ್ಟಿಲಿಟಿ ಕಡಿಮೆ ಆಗ್ತದೆ, ತುಂಬ ಸೀರಿಯಸ್ ಇಶ್ಯೂ ಇದು. ಅದಕ್ಕೆ ಎಲ್ಲರೂ ಕೂಡ ಹೈಬ್ರಿಡ್ಗೆ ಹೋಗ್ತಿದ್ದಾರೆ, GMಗೆ ಹೋಗ್ತಿದ್ದಾರೆ, ಜೆನೆಟಿಕಲಿ ಮಾಡಿಫೈಡ್ ಇದಕ್ಕೆ ಹೋಗ್ತಿದ್ದಾರೆ. ಲ್ಯಾಂಡ್ ಫರ್ಟಿಲಿಟಿ ತುಂಬ ಕಡಿಮೆ ಆಗ್ತಿದೆ. ಇದಕ್ಕೆಲ್ಲ ನೀವು ಮೇನ್ ರೀಸನ್ ಏನು ಅಂತಂದರೆ ಡಿಫಾರೆಸ್ಟೇಷನ್ನು. ನಾನು ಮುಂಚೆನೇ ಹೇಳ್ದಂಗೆ ಇಟ್ ಈಸ್ ನಾಟ್ ಅ ಲಕ್ಸುರಿ. ನಮಗೆ ಎಕನಾಮಿಕ್ ಪ್ರೋಗ್ರೆಷನ್, ಡೆವಲಪ್ಮೆಂಟ್ ಏನಾಗಬೇಕು ಅದು ನಿಮಗೆ ಆಗೋಕ್ಕೆ ಸಾಧ್ಯ ಯಾವುದು ಅಂತಂದರೆ ಇಟ್ ಈಸ್ ಓನ್ಲಿ ಥ್ರೂ ಪ್ರೊಟೆಕ್ಷನ್ ಆಫ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್. ನಿಮಗೆ ಇದಿಲ್ಲ ಅಂತಂದರೆ ಇದನ್ನೇ ನೀವು ಎಂಜಿನ್ ಅಂತ ತೊಗೊಂಡ್ರೆ, ಎಂಜಿನೇ ಫೇಲ್ಯೂರ್ ಆಯಿತು ಅಂತಂದರೆ ನೀವು ಹೆಂಗೆ ಮುಂದುವರಿಸ್ತೀರಿ? ವಾಟರ್ ಶಾರ್ಟೇಜ್ ಆಗುತ್ತೆ, ನಿಮಗೆ ಹೊರಗಡೆಯಿಂದ ಕಂಪ್ನಿಗಳು ಬರಬೇಕಲ್ಲ, ಇನ್ವೆಸ್ಟ್ ಮಾಡಬೇಕಲ್ಲ ನಿಮ್ಮ ದೇಶದಲ್ಲಿ. ನೀರು ಕೊಡೋಕ್ಕಾಗಲಿಲ್ಲ ಅಂತಂದರೆ ಅವ್ರು ಇರ್ತಾರ ಇಲ್ಲಿ? ಎಲ್ಲ ಇಂಟರ್ ಕನೆಕ್ಟೆಡ್ ಇದು. ನೀವು ಒಂದನ್ನು ತೆಗೆದುಬಿಟ್ಟು ನಾವು ಒಂದನ್ನು ಕೂರಿಸ್ತೀನಿ ಅನ್ನೋಕ್ಕಾಗೋದಿಲ್ಲ. ಎವ್ರಿಥಿಂಗ್ ಈಸ್ ಇಂಟರ್ ಕನೆಕ್ಟೆಡ್. ಯೂಸ್ ಬೆಸ್ಟ್ ಸೈನ್ಸಸ್. ನಮ್ಮಲ್ಲಿ ಇವಾಗ ವಿಜ್ಞಾನ ಸಿಕ್ಕಾಪಟ್ಟೆ ಮುಂದುವರೆದಿದೆ. ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿನೂ ಕೂಡ ಇವಾಗ ಮುಂದುವರೆದಿರೋದು ಏನಕ್ಕೆ ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಅಡ್ವಾನ್ಸ್ಡ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಬೆಸ್ಟ್ ಸೈನ್ಸ್ ಅವೈಲಬಲ್ ನಾವು. ನೀವು ಅದನ್ನು ಯೂಸ್ ಮಾಡಿ. ಆಮೇಲೆ ನಮ್ಮ ಡಾಕ್ಟರ್ ವೀಣಾ ಇದ್ದಾರಲ್ಲ ಆಯುರ್ವೇದದಲ್ಲಿ, ಅದರಲ್ಲೂ ಕೂಡ ಸಾಕಷ್ಟು ನಿಮಗೆ ಇದು ಬಂದಿದೆ, ಏನು ಮೆನ್ಷನ್ ಆಗಿದೆ ನಿಮಗೆ ಏನಕ್ಕೆ ಜೀವ ವೈವಿಧ್ಯತೆ ಇಂಪಾರ್ಟೆಂಟ್ ಅನ್ನೋದು. ನೀವು ಅವ್ರನ್ನ ಒಂದ್ಸರಿ ಬೇಕು ಅಂತಂದರೆ ಕೂರ್ಸ್ಕೊಂಡು ಕೇಳಿ ಇವರನ್ನು, ನಮ್ಮ ಡಾಕ್ಟ್ರನ್ನ. ಎಲ್ಲ ಕಡೆ ಇರೋದನ್ನು ನೀವು ವೆಸ್ಟೆಡ್ ಇಂಟ್ರೆಸ್ಟೋ ಅಥವಾ ತಿಳುವಳಿಕೆ ಇಲ್ವೋ ಗೊತ್ತಿಲ್ಲ, ನೀವೇನೂ ಬೇಡ ನಾನು ಎಲ್ಲ ಇದು ಮಾಡ್ತೀನಿ ಅಂತಂದರೆ ಅದು ಇಂಪಾಸಿಬಲ್. ಬಟ್ ಹೇಗೆ ಸಾಧ್ಯ? ಈಗ ಬೆಂಗಳೂರಿನ ಜನಸಂಖ್ಯೆ ಜಾಸ್ತಿ ಆಗ್ತದೆ, 1,40,00,000 ಆಗಿದೆ. ಇನ್ನೂ 10 ವರ್ಷದಲ್ಲಿ 2 ಕೋಟಿ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಇನ್ನೂ ಜಾಸ್ತಿ ಆಗುತ್ತೆ. ಏನು ಮಾಡ್ತೀರ ಅವಾಗ? ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ನಿಮಗೆ ಪಾಲಿಸಿ ಮೇಕಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಪಾಲಿಸಿ ಮೇಕಿಂಗ್ ನಿಮ್ಗೆ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಇದಕ್ಕೇನೆ ಮ್ಯಾನೇಜ್ಮೆಂಟ್. ಇಟ್ ನಥಿಂಗ್ ಬಟ್ ಮ್ಯಾನೇಜ್ಮೆಂಟ್. ನೀವು ವಾಟರ್, ಅದೇ ನಿಮ್ಗೆ ಹೇಳಿದ್ನಲ್ಲ, ರೈನ್ ವಾಟರ್ದು ಡೇಟಾ ತೊಗೊಳ್ಳಿ. ರೈನ್ ವಾಟರ್ ಡೇಟಾ ತೊಗೊಂಡು ಇಫ್ ವಿ ಯೂಸ್ ರೈನ್ ವಾಟರ್ ಅಪ್ ಟು ಇಟ್ಸ್ ಮ್ಯಾಕ್ಸಿಮಮ್ ಲೆವೆಲ್, ನಮಗೆ ವಾಟರ್ ಶಾರ್ಟೇಜ್ ಬರೋದಿಲ್ಲ. ಅದಕ್ಕೆ ಸೈಂಟಿಫಿಕ್ ಪೇಪರ್ಸ್ ಇದೆ. ಆಗಲೇ ನಾವು ರೈನ್ ವಾಟರ್ ಯೂಟಿಲೈಸೇ ಮಾಡ್ಕೊತಿಲ್ಲ. ಇವಾಗ ನೋಡಿ, ನೀವು ಮಾನ್ಸೂನಲ್ಲಿ ಚೇಂಜಸ್ ನೀವು ಅಬ್ಸರ್ವ್ ಮಾಡಿದ್ದೀರಾ? ಪ್ರೀ ಮಾನ್ಸೂನ್ ಶವರ್ಸ್ ನಮಗೆ ಹೆವಿ ಬರ್ತಿದೆ. ಮಾನ್ಸೂನ್ ಇವಾಗ ಜೂನಲ್ಲಿ ನಮ್ಗೆ ಹೆವಿ ರೈನ್ಫಾಲ್ ಆಗಬೇಕಾಗಿತ್ತು ಮುಂಚೆ. ಕಳೆದ ಒಂದು 5 ವರ್ಷದಿಂದನೋ 6 ವರ್ಷದಿಂದನೋ ಜೂನಲ್ಲಿ ನಮಗೆ ಕಡಿಮೆ ಮಳೆ ಬರ್ತಿದೆ, ಜುಲೈಯಿಂದ ಜಾಸ್ತಿ ಮಳೆ ಆಗ್ತಾ ಶುರು ಆಗ್ತಿದೆ. ದೇರ್ ಇಸ್ ಅ ಡಿಫ್ರೆನ್ಸ್ ಆಫ್ 1 month. ಆ್ಯಕ್ಚುಲಿ ನಮಗೆ ಜೂನಲ್ಲಿ ಬೇಗ ಶುರು ಆಯ್ತಲ್ಲ, ನಮ್ಗೆ ಎಲ್ಲಿ ಬರ್ತಿದೆ? ನಮಗೆ ನಾನು ಹೇಳ್ತಿರೋದು ಬೆಂಗಳೂರು ಮಟ್ಟಕ್ಕೆ ಎಲ್ಲಿ ಬರ್ತಿದೆ. ಮುಂಚೆ ಆಗಿದ್ದರೆ ಬೆಂಗಳೂರು ಮಟ್ಟದಲ್ಲಿ ಸಾಕಷ್ಟು ಮಳೆ ಆಗೋದು. ಈ ಹಂತಕ್ಕೆ ಇವಾಗ ಜುಲೈ ಮೂವ್ ಆಗ್ತಿದೆ. ಓಕೆ, ಸೊ ದೇರ್ ಈಸ್ ಅ ಗ್ರ್ಯಾಜುವಲ್ ಶಿಫ್ಟ್ ಇನ್ ಇದು ಸೀಸನಲ್ ರೈನ್ಫಾಲ್. ನಮಗೆ ಬೆಂಗಳೂರಿಗೆ ನಾವು ಎಷ್ಟು ಅದೃಷ್ಟ ಮಾಡಿದ್ದೀವಿ ಅಂತಂದರೆ ಗೌರೀಶ್, ಥ್ರೂ ಔಟ್ ದಿ ಇಯರ್ ನಮಗೆ ಮಳೆ ಬರುತ್ತೆ. ಆಲ್ಮೋಸ್ಟ್ ಥ್ರೂ ಔಟ್ ದಿ ಇಯರ್ ಮಳೆ ಬರುತ್ತೆ. ಇಷ್ಟೊಂದು ಮಳೆ ನೀರು ಇಟ್ಕೊಂಡು ನಾವು ನೀರಿಗೆ ಒಂದು ಇದು ಮಾಡ್ತಿದ್ದೀವಿ ಅಂತಂದರೆ ಅಂದರೆ ನಮಗೇನು ನಾವು ಬೇರೆ ದೇಶದಿಂದ ನೋಡಿ ಕಲಿತಿಲ್ಲ. ಸಿಂಗಪೂರ್ ಓಕೆ ಬೇರೆ ದೇಶ ಅಂತಂದಾಗ ನಾನು ಕೇಳ್ಬೇಕು ಅಂದ್ಕೊಂಡೆ. ಈಗ ನಮ್ಮ ದೇಶ ಅಭಿವೃದ್ಧಿ ಹೊಂತಾನೇ ಇದೆ ಸುಮಾರು ವರ್ಷಗಳಿಂದ. ಇನ್ನೂ ಅಭಿವೃದ್ಧಿ ಹೊಂದಿದ ದೇಶ ಅಂತ ಆಗಿಲ್ಲ. ಈಗ ಅಭಿವೃದ್ಧಿ ಹೊಂದಿದ ದೇಶಗಳು ಅಮೇರಿಕಾ ಅಥವಾ ಗ್ರೇಟ್ ಬ್ರಿಟನ್ನು, ಫ್ರಾನ್ಸು, ಓಕೆ, ಜರ್ಮನಿ, ಓಕೆ, ಈ ಥರದ್ದು ಸುಮಾರು ಕಂಟ್ರಿಗಳಿವೆ ಅಲ್ಲ. ಅವ್ರು ಹೇಗೆ ಈ ಕ್ರೈಸಿಸ್ನ, ಅಂದರೆ ನೀರಿನ ಕ್ರೈಸಿಸ್ನ, ಕಾಡಿನ ಕ್ರೈಸಿಸ್ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ದಾರೆ? ಅಫ್ಕೋರ್ಸ್ ನಮ್ಮ ಮತ್ತು ಅವ್ರ ದೇಶದ ಮಧ್ಯೆ ವ್ಯತ್ಯಾಸ ಇದೆ ಅನ್ನೋದು. ಯಾಕೆಂದರೆ ಈಗ ಒಂದು ಜರ್ಮನಿ ನಮ್ಮ ದೇಶದಲ್ಲಿ 4 ಜರ್ಮನಿಗಳನ್ನ ಸೇರಿಸ್ಬೋದು ಅಲ್ವಾ? ಸೊ ಈ 3 ಅಮೆರಿಕಗಳನ್ನ ಸೇರಿಸ್ಬೋದು, ಅದು ಬೇರೆ ವಿಚಾರ. ಬಟ್ ಅವ್ರಿಗೂ ಒಂದು ಸಮಸ್ಯೆ ಇರುತ್ತಲ್ವ, ಅವ್ರ ಲ್ಯಾಂಡು ಕಡಿಮೆ ಇದೆ ನಮಗಿಂತ, ಅವ್ರ ಜನಸಂಖ್ಯೆನೂ ಕಡಿಮೆ ಇರುತ್ತೆ. ಓಕೆ, 2 ಬೇರೆ ಅನ್ನೋದು ದೃಷ್ಟಿಲಿ ಇಟ್ಕೊಂಡೇ ಕೇಳ್ತಾ ಇದ್ದೀನಿ. ಬಟ್ ಅವ್ರಿಗೂ ಏನೋ ಸಮಸ್ಯೆ ಆಗಿರುತ್ತೆ, ಅವರು ಸಾಲ್ವ್ ಮಾಡ್ಕೊಂಡಿರ್ತಾರಲ್ವ. ಸೊ
ಇದು ನಾನು ಅಷ್ಟು ಇನ್ಡೆಪ್ತಾಗಿ ಹೇಳೋದಾದರೆ ಗೌರೀಶ್ ನೋಡಿ, ನಾವು ಮೊದಲನೇದಾಗಿ ಜೋಗ್ರಫಿಕಲ್ ಡಿಫ್ರೆನ್ಸಸ್ ಅರ್ಥ ಮಾಡ್ಕೋಬೇಕು. ಓಕೆ, ಇಂಡಿಯಾ ಇಸ್ ಎ ಟ್ರಾಪಿಕಲ್ ಕಂಟ್ರಿ. ಓಕೆ, ನಿಮಗೆ ಅಮೇರಿಕಾನೂ ಕೂಡ ಇಟ್ ಈಸ್ ಅಬೌವ್ ದಿ ಇದು, ನಿಮಗೆ ಅಲ್ಲೂ ಕೂಡ ಸಾಕಷ್ಟು ಒಂದು ಏನಂತಾರೆ ಜೋಗ್ರಫಿಕಲ್ ಝೋನ್ಸ್ ಇದೆ ಅಮೇರಿಕಾದಲ್ಲೂ ಕೂಡ. ಕ್ಲೈಮೇಟ್ ಚೇಂಜ್, ಡಿಫಾರೆಸ್ಟೇಷನ್, ರ್ಯಾಪಿಡ್ ಇಲ್ ಪ್ಲ್ಯಾನ್ಡ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲೈಸೇಷನ್, ಇದೆಲ್ಲ ಏನಿದೆ ಇದು ಥ್ರೂ ಔಟ್ ಎಲ್ಲ ಕಂಟ್ರಿಗಳಿಗೂ ಇದೆ. ಓಕೆ, ನಾವು ಸಪ್ರೇಟ್ ಅಲ್ಲ, ಅವರು ಸಪ್ರೇಟ್ ಅಲ್ಲ. ನಿಮಗೆ ಅಲ್ಲಿನ ಲಾಗಳು ಬೇರೆ ಇರ್ತವೆ. ಓಕೆ, ಅಂದರೆ ನಿಮಗೆ ಅಲ್ಲಿನ ಪ್ರೊಟೆಕ್ಷನ್ ರೀತಿಗಳು ಬೇರೆ ಇರ್ತವೆ. ಇವಾಗ ಅಮೇರಿಕಾದಲ್ಲಿ ನೀವೇನಾಗ್ತಿದೆ ಅಂತ ನೋಡ್ತಿದ್ದೀರಿ. ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಇಂದ ಅವರು ಸಿಗ್ನೇಟರ್ ಏನಾಗಿದ್ರು, ಅದೇನು ಇದು ಮಾಡಿದ್ರು, ಅದರಿಂದ ಹಿಂಪಡ್ತಿದ್ದಾರೆ. ಅದು ಬಿಗ್ಗೆಸ್ಟ್ ಒಂದು ದುರಂತ ಅದು. ಸೊ ನಿಮಗೆ ಮೇಜರ್ ಏನಂತಾರೆ ಕ್ಲೈಮೇಟ್ ಚೇಂಜ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಿರೋವಂತಹ ಒಂದು ಕಂಟ್ರೀಸು ನಿಮಗೆ ಹಿಂದೆ ಪಡ್ತಿದ್ದಾರೆ ಅಂತಂದರೆ ದಟ್ ಮೀನ್ಸ್ ಟು ಸೇ ದ್ಯಾಟ್ ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಇವಾಗಿರೋ ಕರೆಂಟ್ ಲೀಡರ್ಸ್ಗೆ. ಇನ್ನೊಂದು ಯುರೋಪಿಯನ್ ನೇಷನ್ಸ್ ಅಂತ ನಾವು ಏನು ಹೇಳ್ತೀವಿ, ತುಂಬ ಸೊಫೆಸ್ಟಿಕೇಟೆಡ್ಡು ಹೈಲಿ ಡೆವಲಪ್ಡ್ ನೇಷನ್ಸ್ ಅಂತ ನಾವೇನು ಕರಿತೀವಿ, ಅವರು ಪ್ರೀಚ್ ಮಾಡ್ತಾರೆ, ಪ್ರಾಕ್ಟೀಸಲ್ಲಿ ತುಂಬ ಡಿಫ್ರೆಂಟ್ ಇದ್ದಾರೆ. ಓಕೆ, ಅಲ್ಲಿ ನಿಮಗೆ ನಮ್ಮಲ್ಲಿ ಇವಾಗ ಏನಿದೆ ಕನ್ಸರ್ವೇಷನ್ ಲಾಸ್ ಆಗಿರ್ಬೋದು ಅಥವಾ ಪ್ರೊಟೆಕ್ಷನ್ ಲಾಸ್ ಆಗಿರ್ಬೋದು, ನಾವು ಪೂಜೆ ಮಾಡ್ತೀವಿ ಗೌರೀಶ್, ಕರೆಕ್ಟ್ ಅಲ್ವಾ? ನಾವು ಮರಕ್ಕೆ ಪೂಜೆ ಮಾಡ್ತೀವಿ, ನದಿಗಳಿಗೆ ಪೂಜೆ ಮಾಡ್ತೀವಿ, ಆಮೇಲೆ ಈ ಸೋಲಿಗರು ಮರಕ್ಕೆ ಪೂಜೆ ಮಾಡ್ತಾರೆ, ಟ್ರೈಬಲ್ಸ್ಗಳು ಮರಕ್ಕೆ ಪೂಜೆ ಮಾಡ್ತಾರೆ, ಕಾಡಿಗೆ ಪೂಜೆ ಮಾಡ್ತಾರೆ, ಇದೆಲ್ಲ ಇದೆ. ನಮ್ಮಲ್ಲಿ ಇವತ್ತು ಏನಾದರೂ ಇಷ್ಟು ಉಳಿದಿದೆ ಅನ್ನೋದಾದರೆ, ಇಷ್ಟೊಂದು ಸ್ಟ್ರಾಂಗ್ ಕಾನೂನು ಏನಾದರೂ ಇರೋದು ಅಂತಂದರೆ ನಮ್ಮಲ್ಲಿ ಮಾತ್ರ. ಬೇರೆ ದೇಶಗಳಲ್ಲಿ ನಿಮ್ಗೆ ಇಷ್ಟೊಂದಿಲ್ಲ. ಯುರೋಪಿಯನ್ ಕಂಟ್ರೀಸಲ್ಲಿ ಪ್ರೀಚ್ ಮಾಡ್ತಾರೆ, ಹಂಟಿಂಗ್ ಸಿಕ್ಕಾಪಟ್ಟೆ ಮಾಡ್ತಾರೆ. ಅಲ್ಲಿ ನಿಮಗೆ ಸ್ಲಾತ್ ಬೇರು ಬಂತು ಅಂತಂದರೆ ಹೊಡೆದೇ ಬಿಡ್ತಾರೆ. ಅಲ್ಲಿ ಸ್ಲಾತ್ ಬೇರ್ ಅಂತೀನಿ, ಸಾರಿ, ಅಲ್ಲಿರೋದು ನಿಮಗೆ ಬ್ರೌನ್ ಬೇರು, ಬೇರೆ ಜಾತಿಯಾದ ಒಂದು ಕರಡಿ ಇದೆ, ಅಲ್ಲಿ ನಿಮಗೆ ಹೊಡೆದೇ ಬಿಡ್ತಾರೆ. ನಿಮಗೆ ಎಂಟಿ ಫಾರೆಸ್ಟ್ ಸಿಂಡ್ರೋಮ್ ಇದೆ ಅಲ್ಲಿ. ಇಷ್ಟೊಂದು ವೈಲ್ಡ್ ಲೈಫ್ ಇಲ್ಲವೇ ಇಲ್ಲ ನಿಮಗೆ. ಓಕೆ, ಈ ಚಾಲೆಂಜನ್ನು ಅವರು ಅಡ್ರೆಸ್ ಮಾಡಿದ್ರೆ ಆಮೇಲೆ ನಮಗೆ ಲೆಕ್ಚರ್ ಮಾಡ್ಬೋದು. ಎಕ್ಸಾಕ್ಟ್ಲಿ, ಅವರೇ ಪ್ರೀಚ್ ಮಾಡ್ತಿಲ್ಲ. ಆಮೇಲೆ ಇನ್ನೊಂದು ಟೈಗರ್ ರೇಂಜ್ ಕಂಟ್ರೀಸ್ ಅಂತ ಇದೆ. ಓಕೆ, ಥೈಲ್ಯಾಂಡ್, ವಿಯೆಟ್ನಾಂ, ಕ್ಯಾಂಬೋಡಿಯಾ, ಆಮೇಲೆ ಈ ಥರ ಒಂದು ಬಾಂಗ್ಲಾದೇಶ್, ನೇಪಾಳ್, ಓಕೆ, ಭೂಟಾನ್, ಇದೆಲ್ಲ ನಿಮಗೆ ಟೈಗರ್ ರೇಂಜ್ ಕಂಟ್ರೀಸ್ ಇದೆ. ಹೈಯೆಸ್ಟ್ ಪಾಪ್ಯುಲೇಷನ್ ಇರೋದು ಇಂಡಿಯಾನಲ್ಲಿ ಟೈಗರ್ದು. ನಾವು ಇಷ್ಟೊಂದು ಒಂದು ಏನಂತಾರೆ ಬಡತನ ಇಟ್ಕೊಂಡು ಗ್ರೋತ್ ಆಫ್ ಪ್ರೋಗ್ರೆಷನಲ್ಲಿ ಮ್ಯಾನೇಜ್ ಮಾಡ್ಕೊಂಡು ನಮ್ಮ ದೇಶ ದೊಡ್ಡದು ಕೂಡ ಅಟ್ ದ ಸೇಮ್ ಟೈಮ್ ಬಡತನ ಇದೆ ಅಲ್ವಾ? ಹೋಮ್ಲೆಸ್ ಪೀಪಲ್ ಇದ್ದಾರೆ, ಲ್ಯಾಂಡ್ಲೆಸ್ ಪೀಪಲ್ ಇದ್ದಾರೆ, ಒಂದು ಹೊತ್ತಕ್ಕೂ ಊಟ ಇಲ್ದಿರೋರು ಇದ್ದಾರೆ. ಇಷ್ಟರ ಮಧ್ಯಾಹ್ನ ಕೂಡ ನಾವು ಇವಾಗ ಏನು ಉಳಿಸ್ಕೊಂಡು ಬಂದಿದ್ದೀವಲ್ಲ, ನಾವು ಒಬ್ಬರೇ ಇಡೀ ಪ್ರಪಂಚದಲ್ಲಿ ನಾವು ಒಬ್ಬರೇ ಇಷ್ಟು ಏನು ನಮ್ಮಲ್ಲಿ ಉಳಿದಿದೆ. ವಿ ಆರ್ ದಿ ಓನ್ಲಿ ಪೀಪಲ್. ಬೇರೆ ನೀವು ಟೈಗರ್ ರೇಂಜ್ ಕಂಟ್ರೀಸ್ ನೀವು ನೋಡ್ಕೊಂಬಂದರೆ, ಇನ್ಕ್ಲೂಡಿಂಗ್ ಚೈನಾ ನೀವು ನೋಡ್ಕೊಂಬಂದರೆ ಈ ಮಟ್ಟಕ್ಕಿಲ್ಲ. ಕನ್ಸರ್ವೇಷನ್ ನಿಮ್ಗೆ ಈ ಮಟ್ಟಕ್ಕಿಲ್ಲ. ಕೆಲವು ಕಡೆ ಎಕ್ಸ್ಟೆಂಟ್ ಆಗೋಗಿದೆ ಟೈಗರ್ಸು. ಆಮೇಲೆ ನಿಮಗೆ ಆಫ್ರಿಕಾನಲ್ಲಿ ತಕ್ಕ ಮಟ್ಟಕ್ಕೆ ನಿಮಗೆ ಏನಂತಾರೆ ಕನ್ಸರ್ವ್ ಆಗಿದೆ. ಬಟ್ ಅಲ್ಲೂ ಕೂಡ ನಿಮಗೆ ರ್ಯಾಂಪೆಂಟ್ ಹಂಟಿಂಗ್ ಇದೆ. ಇವಾಗ ನೋಡಿ, ಜಿಂಬಾಬ್ವೆನಲ್ಲಿ ನಾನು ಓದ್ತಾ ಇದ್ದೆ, ಜನಕ್ಕೆ ಆಹಾರ ಇಲ್ಲ ಅಂತ ಆನೆಗಳನ್ನು ಹಂಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಂತೆ. ಅದನ್ನು ನಾನು ಮತ್ತೆ ವೆರಿಫೈ ಮಾಡ್ಕೋಬೇಕು. ಓದ್ತಾ ಇದ್ದಾರೆ. ಇಲ್ಲ, ಕರೆಕ್ಟ್. ನಾನು ಯುರೋಪಿಯನ್ ಕಂಟ್ರಿಲೂ ಕೂಡ ಹಂಟಿಂಗ್ ಝೋನ್ಗಳೇ ಇವೆ. ನೀವು ಅಲ್ಲಿ ದುಡ್ಡು ಕೊಟ್ಟು ಹಂಟ್ ಮಾಡ್ಬೋದು. ಈ ನಮ್ಮಲ್ಲಿ ಹಂಟ್ ಮಾಡಿದ್ರೆ ನಿಮಗೆ ಯು ವಿಲ್ ಬಿ ಬಿಹೈಂಡ್ ಬಾರ್ಸ್ 7 years to 9 years. ನಿಮ್ಗೆ ಅಲ್ಲೇ ಅರ್ಥ ಆಗುತ್ತೆ. ಬೇರೆಯವರು ಹೇಳೋದನ್ನು ಪ್ರೀಚ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡೋದಿಲ್ಲ. ನಾವು ಪ್ರೀಚೂ ಮಾಡ್ತೀವಿ, ಪ್ರಾಕ್ಟೀಸು ಮಾಡ್ತೀವಿ. ಸೊ ನಾವು ತೇಜಸ್ RS ಅವರೊಂದಿಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಬಹುಶಃ ಈ ವಿಡಿಯೋಗಳು ನೋಡಿ ನಿಮ್ಮ ಮನಸ್ಸಲ್ಲೂ ಕೂಡ ಪ್ರಶ್ನೆಗಳು ಬಂದಿರ್ಬೋದು. ಆ ಥರ ಏನಾದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಒಪಿನಿಯನು, ನಿಮ್ಮ ಪ್ರಶ್ನೆ, ವಾಟ್ ಎವರ್ ಯು ಹ್ಯಾವ್, ಪ್ಲೀಸ್ ಶೇರ್. ಸೊ ಈ ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಂಥ ತೇಜಸ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ತೇಜಸ್. ಥ್ಯಾಂಕ್ ಯು ಗೌರೀಶ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಲಾಟ್. ಸೊ ಸ್ನೇಹಿತರೆ, ಪರಿಸರಕ್ಕೆ ಸಂಬಂಧಪಟ್ಟಂತೆ ಬೆಸ್ಟ್ ಪಾಲಿಸಿ ಏನು ಅನ್ನೋದು ತೇಜಸ್ ಅವ್ರ ಪ್ರಕಾರ ಏನಂದರೆ, ಸುಮ್ಮನೆ ಇರಿ, ಡೋಂಟ್ ಇಂಟರ್ಫೇರ್. ಓಕೆ,
ಮರ ನೆಡ್ತೀನಿ ಅಂತ ಹೋಗಬೇಡಿ, ಪ್ರಾಣಿಗಳಿಗೆ ಊಟ ಕೊಡ್ತೀನಿ ಅಂತ ಹೋಗಬೇಡಿ. ಓಕೆ, ಇದೆಲ್ಲವೂ ನೀವು ಮಾಡೋಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ಸುಮ್ಮನೆ ಇರಿ ಅಂದರೆ ಅರ್ಥ ಏನು ಅಂದರೆ ಹೋಗಿ ಅಲ್ಲಿ ನೀವು ಮೈನಿಂಗ್ ಮಾಡಬೇಡಿ, ಡಿಫಾರೆಸ್ಟೇಷನ್ ಮಾಡಬೇಡಿ, ಮರಗಳನ್ನ ಕಡಿಬೇಡಿ. ಓಕೆ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಬಂದಿದೆ. ಬಿಕಾಸ್ ಒಂದಷ್ಟು ಕಾನೂನುಗಳು ಕೂಡ ಆ ಥರ ಇದೆ. ಬಟ್ ಎಟ್ ದ ಸೇಮ್ ಟೈಮ್ ಅಲ್ಲೂ ಇನ್ನೂ ಸಾಕಷ್ಟು ಸಮಸ್ಯೆಗಳು ಕೂಡ ಇದೆ. ಯಾಕೆಂದರೆ ಮನುಷ್ಯರ ಜನಸಂಖ್ಯೆ ಬೆಳೀತಾನೆ ಇದೆ, ಕಾಡು ಕಡಿಮೆ ಆಗ್ತಾ ಇದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಡಿಯಲ್ಲಿ ನೋಟಿಫೈ ಆಗಿರುವಂಥ ಲ್ಯಾಂಡನ್ನು ಗಮನಿಸಿದರೆ ಕೇವಲ 5% ಮಾತ್ರ ಇದೆ. ಅದು ಹೊರತುಪಡಿಸಿ ನಿಮಗೆ ಆ ನೋಟಿಫೈ ಆಗಿರುವಂಥ ಅರಣ್ಯ ಭೂಮಿ ಇನ್ನೂ ಸಾಕಷ್ಟಿದೆ. ಹತ್ತಿರ ಹೇಳಬೇಕು ಅಂತಂದರೆ ಒಂದು 18 to 19%. ಅದು ಇನ್ನೂ ಕಡಿಮೆ ಆಗಿ ಹೋದರೆ ನಾವು ಮಳೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನಾ, ನಾವು ಒಳ್ಳೆ ಗಾಳಿನ ಪರಿಸರ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನಾ ಅನ್ನೋದನ್ನು ನಾವೆಲ್ಲರೂ ಯೋಚನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರೀಶ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.